ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಕರ್ನಾಟಕ ಸರ್ಕಾರ ತುಳು ಭಾಷೆಯನ್ನು ರಾಜ್ಯದ 2ನೇ ಅಧಿಕೃತ ಭಾಷೆಯಾಗಿ ಘೋಷಿಸೋದಕ್ಕೆ ಬೆಂಬಲ ಸೂಚಿಸಿದೆ. ಇದು ಇವತ್ತಿನ ಸುದ್ದಿ. ಆದರೆ ಮೂಲಗಳನ್ನು ನೋಡಿದಾಗ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಸುಮಾರು 3000 ವರ್ಷಗಳ ಇತಿಹಾಸ ಇರೋ ಒಂದು ಭಾಷೆ ತನ್ನದೇ ನೆಲದಲ್ಲಿ ಅಧಿಕೃತ ಮಾನ್ಯತೆಗಾಗಿ ಇಷ್ಟು ದಿನ ಕಾಯ್ಬೇಕಾಯ್ತು. ಈ ಇಡೀ ಪಯಣದ ಹಿಂದಿನ ಕಥೆ ಏನು? ಇದನ್ನೇ ಇಂದು ಆಳವಾಗಿ ನೋಡೋಣ. ಹೌದು, ಈ ಪ್ರಶ್ನೆ ತುಂಬಾ ಮುಖ್ಯ. ಯಾಕಂದ್ರೆ ಇದು ಕೇವಲ ಒಂದು ಸರ್ಕಾರದ ಘೋಷಣೆ ಅಷ್ಟೇ ಅಲ್ಲ. ಇದೊಂದು ಸಾಂಸ್ಕೃತಿಕ, ಐತಿಹಾಸಿಕ ಬೇಡಿಕೆಯ ಒಂದು ಪರಾಕಾಷ್ಠೆ. ಸದ್ಯಕ್ಕೆ ಕರ್ನಾಟಕದಲ್ಲಿ ಕನ್ನಡ ಏಕೈಕ ಅಧಿಕೃತ ಭಾಷೆ, ಜೊತೆಗೆ ಇಂಗ್ಲಿಷ್ ಹೆಚ್ಚುವರಿ ಅಧಿಕೃತ ಭಾಷೆಯಾಗಿ ಬಳಕೆಯಲ್ಲಿದೆ. ಈ ಸನ್ನಿವೇಶದಲ್ಲಿ ತುಳುವಿನ ಸೇರ್ಪಡೆ ಒಂದು ದೊಡ್ಡ ಬದಲಾವಣೆನೇ ಸರಿ. ಮೂಲಗಳಲ್ಲಿ ಒಂದು ವಿಷಯ ನನ್ನ ಗಮನ ಸೆಳೆಯಿತು. ತುಳು ಅನ್ನೋದು ದ್ರಾವಿಡ ಭಾಷಾ ಕುಟುಂಬದ 5 ಪ್ರಮುಖ ಸಾಹಿತ್ಯಿಕ ಭಾಷೆಗಳಲ್ಲಿ ಒಂದು ಅಂತ. ಇದರ ಅರ್ಥವೇನು? ಅಂದ್ರೆ ಕೇವಲ ಮಾತನಾಡುವ ಭಾಷೆಗೂ ಸಾಹಿತ್ಯಿಕ ಭಾಷೆಗೂ ಏನ್ ವ್ಯತ್ಯಾಸ? ಹೌದು, ಅದು ತುಂಬಾನೇ ಮುಖ್ಯವಾದ ಅಂಶ. ಸಾಹಿತ್ಯಿಕ ಭಾಷೆ ಅಂದ್ರೆ ಅದು ಕೇವಲ ಆಡುಮಾತಾಗಿ ಉಳಿದಿಲ್ಲ. ಅದಕ್ಕೆ ತನ್ನದೇ ಆದ ಲಿಪಿ, ಪ್ರಾಚೀನ ಸಾಹಿತ್ಯ, ಕಾವ್ಯ, ಗ್ರಂಥಗಳೆಲ್ಲ ಇರುತ್ತೆ. ಇದು ಒಂದು ಭಾಷೆಯ ಸಾಂಸ್ಕೃತಿಕ ಆಳ ಮತ್ತು ಶ್ರೀಮಂತಿಕೆಯನ್ನು ತೋರಿಸುತ್ತೆ. ತೆಲುಗು, ತಮಿಳು, ಕನ್ನಡ ಮತ್ತು ಮಲಯಾಳಂಗಳಂತಹ ಭಾಷೆಗಳ ಸಾಲಿನಲ್ಲಿ ತುಳು ನಿಲ್ತೆ. ತನ್ನದೇ ಆದ ತಿಗಳಾರಿ ಲಿಪಿಯಲ್ಲಿ ತಾಳೆಗರಿ ಗ್ರಂಥಗಳು ಸಿಕ್ಕಿವೆ. ಹಾಗಾದ್ರೆ ವಿಷಯ ಇನ್ನೂ ಗಂಭೀರವಾಗುತ್ತೆ. ಅಂದ್ರೆ ಕನ್ನಡ ಅಥವಾ ತಮಿಳಿನಷ್ಟೇ ಸಾಹಿತ್ಯಿಕ ಸ್ಥಾನಮಾನ ಇರುವ ಭಾಷೆಗೆ ಅಧಿಕೃತ ಮಾನ್ಯತೆ ಸಿಗೋಕೆ ಯಾಕಿಷ್ಟು ತಡವಾಯಿತು? ಇದರ ಹಿಂದಿನ ಐತಿಹಾಸಿಕ ಅಥವಾ ರಾಜಕೀಯ ಅಡೆತಡೆಗಳೇನಾದ್ರೂ ಇತ್ತಾ? ಆಕ್ಚುಲಿ ಇದಕ್ಕೆ ಹಲವು ಕಾರಣಗಳಿವೆ. ರಾಜ್ಯಗಳ ಪುನರ್ವಿಂಗಡಣೆ ಆದ್ಮೇಲೆ ಭಾಷಾವಾರು ಪ್ರಾಂತ್ಯಗಳು ರಚನೆ ಆದಾಗ ಒಂದು ರಾಜ್ಯ ಒಂದು ಭಾಷೆ ಅನ್ನೋ ನೀತಿಗೆ ಹೆಚ್ಚು ಒತ್ತು ಸಿಕ್ತು. ಕರ್ನಾಟಕದಲ್ಲಿ ಕನ್ನಡಕ್ಕೆ ಆ ಸ್ಥಾನ ಸಿಕ್ಕಿತು. ಇದರಿಂದ ತುಳುವಿನಂತಹ ಪ್ರಾದೇಶಿಕ ಭಾಷೆಗಳು ಆಡಳಿತಾತ್ಮಕವಾಗಿ ಸ್ವಲ್ಪ ಹಿನ್ನೆಲೆಗೆ ಸರಿದುವು. ಸರಿ. ಆದ್ರೆ ತುಳು ಭಾಷಿಕರ ಹೋರಾಟ, ಸಾಂಸ್ಕೃತಿಕ ಅಸ್ಮಿತೆಯ ಒತ್ತಾಯ ಯಾವತ್ತೂ ನಿಂತಿರ್ಲಿಲ್ಲ. ಈಗ ಬೇಡಿಕೆಗೆ ಒಂದು ರಾಜಕೀಯ ಇಚ್ಛಾಶಕ್ತಿ ಸಿಕ್ಕಿದೆ ಅಷ್ಟೇ. ಈ ಇಚ್ಛಾಶಕ್ತಿಯ ಬಗ್ಗೆ ಹೇಳುವುದಾದ್ರೆ 2023ರಲ್ಲಿ ಶಿಕ್ಷಣ ತಜ್ಞ ಮೋಹನ್ ಆಳ್ವ ಅವರ ನೇತೃತ್ವದಲ್ಲಿ ಸರ್ಕಾರ ಒಂದು ಸಮಿತಿಯನ್ನು ರಚಿಸಿತು ಅಂತ ಮೂಲಗಳಲ್ಲಿ ಉಲ್ಲೇಖವಿದೆ. ಆ ಸಮಿತಿಯ ಶಿಫಾರಸು ಏನಾಗಿತ್ತು? ಆ ಸಮಿತಿಯ ಶಿಫಾರಸು ಬಹಳ ಸ್ಪಷ್ಟವಾಗಿತ್ತು. ಅವರು ಸಂವಿಧಾನದ 345ನೇ ವಿಧಿಯ ಅಡಿಯಲ್ಲಿ ತುಳುವನ್ನು ರಾಜ್ಯದ 2ನೇ ಅಧಿಕೃತ ಭಾಷೆಯಾಗಿ ಘೋಷಿಸಬೇಕು ಅಂತ ಹೇಳಿದ್ರು. 345ನೇ ವಿಧಿ? ಹೌದು. ಇಲ್ಲಿ 345ನೇ ವಿಧಿ ಯಾಕೆ ಮುಖ್ಯ ಅಂದ್ರೆ ಅದು ಯಾವುದೇ ರಾಜ್ಯಕ್ಕೆ ತನ್ನಲ್ಲಿ ವ್ಯಾಪಕವಾಗಿ ಬಳಕೆಯಲ್ಲಿರುವ ಒಂದು ಅಥವಾ ಹೆಚ್ಚಿನ ಭಾಷೆಗಳನ್ನ ಅಧಿಕೃತ ಉದ್ದೇಶಗಳಿಗಾಗಿ ಬಳಸೋಕೆ ಕಾನೂನು ರೂಪಿಸುವ ಅಧಿಕಾರ ಕೊಡುತ್ತೆ. ಅಂದ್ರೆ ಈ ಬೇಡಿಕೆಗೆ ಒಂದು ಸ್ಪಷ್ಟ ಸಾಂವಿಧಾನಿಕ ದಾರಿ ಇದೆ. ಸಮಿತಿ ಆ ದಾರಿಯನ್ನೇ ತೋರಿಸಿದೆ. ಹಾಗಾದ್ರೆ ಇದಕ್ಕೊಂದು ಸಾಂವಿಧಾನಿಕ ಆಧಾರವೂ ಇದೆ. ಸರಿ, ಇದು ಆಡಳಿತಾತ್ಮಕ ಭಾಗವಾಯಿತು. ಆದರೆ ಇನ್ನೊಂದು ಕಡೆ ಗೂಗಲ್ ಟ್ರಾನ್ಸ್ಲೇಟ್ನಲ್ಲಿ ತುಳುವಿನ ಸೇರ್ಪಡೆ, ಜರ್ಮನಿ ಮತ್ತು ಫ್ರಾನ್ಸ್ನಲ್ಲಿ ಅದರ ಬಗ್ಗೆ ನಡೀತಿರುವ ಶೈಕ್ಷಣಿಕ ಸಂಶೋಧನೆಗಳು, ಈ ರೀತಿಯ ಜಾಗತಿಕ ಮತ್ತು ಡಿಜಿಟಲ್ ಮನ್ನಣೆ ಇಲ್ಲಿನ ಅಧಿಕೃತ ಸ್ಥಾನಮಾನದ ಹೋರಾಟದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಖಂಡಿತ ಪರಿಣಾಮ ಬೀರುತ್ತೆ. ಗೂಗಲ್ನಂತಹ ವೇದಿಕೆಗಳಲ್ಲಿ ಒಂದು ಭಾಷೆ ಕಾಣಿಸ್ಕೊಂಡಾಗ ಅದು ಆ ಭಾಷೆಯು ಜೀವಂತವಾಗಿದೆ, ಬೆಳಿತಿದೆ ಅನ್ನೋದಕ್ಕೆ ಸಾಕ್ಷಿಯಾಗುತ್ತೆ ಅಲ್ವಾ? ಹೌದು, ನಿಜ. ಇದು ಕೇವಲ ಒಂದು ಹಳೆಯ ಭಾಷೆಯಲ್ಲ, ಇಂದಿನ ತಂತ್ರಜ್ಞಾನದ ಜೊತೆಗೂ ಸಾಗಬಲ್ಲದು ಅನ್ನೋ ಸಂದೇಶವನ್ನ ಯುವ ಪೀಳಿಗೆಗೆ ಕೊಡತ್ತೆ. ಇದು ಭಾಷೆಯ ಬಗ್ಗೆ ಹೆಮ್ಮೆ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ. ಆಗ ನೆಲದ ಮೇಲಿನ ಹೋರಾಟಕ್ಕೆ ಮತ್ತಷ್ಟು ಬಲ ಬಂದ ಹಾಗಾಗುತ್ತೆ. ಸರಿ, ಹಾಗಾದ್ರೆ ಒಂದು ಕ್ಷಣ ಯೋಚಿಸೋಣ. ತುಳುವಿಗೆ 2ನೇ ಅಧಿಕೃತ ಭಾಷೆಯ ಸ್ಥಾನ ಸಿಕ್ಕೇ ಬಿಡ್ತು ಅಂದುಕೊಳ್ಳಿ. ಇದು ಕೇವಲ ಒಂದು ಸಾಂಕೇತಿಕ ಗೆಲುವಾಗುತ್ತಾ? ಅಥವಾ ಉಡುಪಿ, ದಕ್ಷಿಣ ಕನ್ನಡದ ಸಾಮಾನ್ಯ ತುಳು ಭಾಷಿಕರ ದೈನಂದಿನ ಜೀವನದಲ್ಲಿ ನಿಜವಾಗಿಯೂ ಏನಾದರೂ ಬದಲಾವಣೆ ತರುತ್ತಾ? ಇಲ್ಲ, ಖಂಡಿತ ಸಾಂಕೇತಿಕ ಮಾತ್ರವಲ್ಲ. ಯೋಚನೆ ಮಾಡಿ, ಶಾಲೆಯಲ್ಲಿ ಮಕ್ಕಳಿಗೆ ತುಳುವಿನಲ್ಲಿ ಕಲಿಯೋಕೆ ಅವಕಾಶ ಸಿಗ್ಬೋದು. ಸ್ಥಳೀಯ ಆಡಳಿತ ಕಚೇರಿಗಳಲ್ಲಿ, ನ್ಯಾಯಾಲಯಗಳಲ್ಲಿ ತುಳುವಿನ ಬಳಕೆ ಆರಂಭವಾಗ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಭಾಷೆಯ ಸಾಂಸ್ಕೃತಿಕ ಜಗತ್ತನ್ನು ಉಳಿಸಿಕೊಳ್ಳಲು ಇದು ಸಹಾಯ ಮಾಡುತ್ತೆ. ಉದಾಹರಣೆಗೆ ಭೂತಕೋಲದಂತಹ ಆಚರಣೆಗಳ ಸಂಪೂರ್ಣ ಸಂವಹನ, ಪಾಡ್ದನಗಳು ಇವೆಲ್ಲ ಇರೋದೇ ತುಳುವಿನಲ್ಲಿ. ಅಧಿಕೃತ ಸ್ಥಾನಮಾನ ಸಿಕ್ಕಾಗ
ಇಂತಹ ವಿಶಿಷ್ಟ ಸಾಂಸ್ಕೃತಿಕ ಸಂಪತ್ತನ್ನು ದಾಖಲಿಸಲು, ಸಂರಕ್ಷಿಸಲು ಮತ್ತು ಮುಂದಿನ ಪೀಳಿಗೆಗೆ ತಲುಪಿಸಲು ಸರ್ಕಾರಿ ಮಟ್ಟದಲ್ಲಿಯೇ ಪ್ರಯತ್ನಗಳು ನಡೆಯುತ್ತವೆ. ಹಾಗಾದ್ರೆ ಒಟ್ಟಿನಲ್ಲಿ ಹೇಳುವುದಾದ್ರೆ ಇದು ಸಾವಿರಾರು ವರ್ಷಗಳ ಸಾಹಿತ್ಯಿಕ ಪರಂಪರೆ, ದಶಕಗಳ ಹೋರಾಟ, ಸಾಂವಿಧಾನಿಕ ಅವಕಾಶಗಳು ಮತ್ತು ಆಧುನಿಕ ತಂತ್ರಜ್ಞಾನದ ಬೆಂಬಲ ಇವೆಲ್ಲವೂ ಒಟ್ಟಾಗಿ ಸೇರಿ ತುಳು ಭಾಷೆಯನ್ನು ಒಂದು ಹೊಸ ಘಟ್ಟಕ್ಕೆ ತಂದು ನಿಲ್ಲಿಸಿದೆ. ಹೌದು.